ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕ್ಲಾಸ್ 12 ಕ್ಲಾಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ, ಯಾಕೆಂದರೆ ನೀವು ಸ್ಟಾರ್ಟಿಂಗ್ ನೋಡಿ ಕೊನೆಯಲ್ಲಿ ನೋಡಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈ ಡಿಸೈನ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಚೈನ್ ಸ್ಟಿಚ್ಚನ್ನು ನೀವು ಈಗಾಗಲೇ ಕಲ್ತಿರ್ತೀರಾ, ಆದರೆ ಇದು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಕರೀತಾರೆ ಇದಕ್ಕೆ. ಬನ್ನಿ ಈಗ ಈ ವಿಡಿಯೋನ ಯಾವ ರೀತಿ, ಈ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅದನ್ನು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ನಾನು. ಮತ್ತು ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ನೀವು ಇಲ್ಲಿ ನೋಡಿ ಇಲ್ಲೇ ಬಿಟ್ಬಿಟ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ನೋಡಿ ನೀಡಲ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದು ಗ್ರಿಪ್ ಹಿಡಿಯೋದಕ್ಕೆ ಯಾವ ರೀತಿ ನೀವು ರೆಡಿ ಮಾಡ್ಕೋಬೇಕು ಅಂತಲೂ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡಿ. ಇಲ್ಲ ನಮಗೆ ಅದೇ ರೀತಿ ಇಟ್ಕೊಂಡ್ರೆ ಗ್ರಿಪ್ ಸಿಗುತ್ತೆ ಅಂದರೂ ಓಕೆ, ಏನು ತೊಂದರೆ ಇಲ್ಲ. ಈಗ ನೋಡಿ ಇಲ್ಲಿ ಯಾವತ್ತು ಅದ್ರ ಮೂತಿ ಏನಿದೆ ಅದು ನೀಡಲು ಅದು ನಮ್ಮ ಕಡೆಗೆ ಇರಬೇಕು. ನೋಡಿ ಇಲ್ಲಿ ಹಿಂದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿದ್ರಲ್ಲ, ಈ ರೀತಿ ತಗೋಬೇಕು. ತಗೊಂಡಾದ್ಮೇಲೆ ಇಲ್ಲಿಂದ ಇದು ಎತ್ಕೊಂಡ್ರಲ್ವಾ, ಈಗ ಏನು ಮಾಡಬೇಕು, ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಕ್ ಮಾಡ್ಕೊಂಡು ಇದನ್ನು ಹಾಗೆ ಬಿಡೋ ಆಗಿಲ್ಲ, ಮುಂದಕ್ಕೆ ತಗೊಂಡು ಹೋಗೋ ಆಗಿಲ್ಲ. ಈಗ ನೋಡಿ ಇಲ್ಲಿ ನಾವೇನು ಲಾಕ್ ಮಾಡಿದ್ದೋ ನೋಡಿ, ಅದ್ರ ಮಧ್ಯದಲ್ಲೇ ನೀವು ರಿವರ್ಸ್ ಆಗಿ ಇನ್ನೊಂದು ಲಾಕ್ ಹಾಕಬೇಕು. ಹಾಕ್ಬಿಟ್ಟು ಮಾಮೂಲಿ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ದೊಡ್ಡ ಚೈನನ್ನು ತಗೊಂಡಿದ್ವಿ ಈ ರೀತಿ ತಗೊಳ್ಳೋದು. ತಗೊಂಡಾದ್ಮೇಲೆ ಅದನ್ನು ಒಂದು ಚಿಕ್ಕದಾಗಿ ಪುಟ್ಟದು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡ ನಂತರ ನಾವು ಮಾಡಿರುವಂಥ ಚೈನ್ ಒಳಗಡೆಯಿಂದ ಇನ್ನೊಂದು ಸ್ಟಿಚ್ಚು ನೋಡಿ ಈ ರೀತಿ. ಈಗ ಇದನ್ನು ಇನ್ನೊಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಇಲ್ಲಿ ಹಾಕೊಂಡು ಅದಕ್ಕೆ ಪುಟ್ಟ ಚೈನ್ ಒಳಗಡೆಯಿಂದ ಹಿಂದೆ ರಿವರ್ಸ್ ಬಂದು ನಾವೇನು ಚೈನ್ ಸ್ಟಿಚ್ ಹಾಕಿದ್ವಿ ನೋಡಿ ಅದರೊಳಗಡೆಯಿಂದ ಇನ್ನೊಂದು ಸ್ಟಿಚ್ಚನ್ನು ಹಾಕೊಂಡು ಅದನ್ನು ಮುಂದಕ್ಕೆ ಎಳ್ಕೋಬೇಕಾಗತ್ತೆ. ನೋಡಿ ಮಧ್ಯದಲ್ಲೆಲ್ಲ ಒಂಥರ ಗಂಟಂಗೆ ಬರುತ್ತೆ ನೋಡಿ. ಅದೇ ಈ ಡಿಸೈನ್ನ ಅಷ್ಟು ಚೆನ್ನಾಗಿ ಮಾಡುವಂಥದ್ದು. ನೋಡಿ ಇದನ್ನು ಅಷ್ಟೇ. ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ಚನ್ನು ತಗೊಳ್ಳೋಣ. ಸ್ಟಿಚ್ಚನ್ನು ತಗೊಂಡು ಪುಟ್ಟದಾಗಿ ಒಂದು ಸ್ಟಿಚ್ಚು ಲಾಕನ್ನು ಕೊಡೋಣ. ಇದಕ್ಕೆ ಕೊಟ್ಬಿಟ್ಟು ಇದನ್ನು ಮುಂದೆ ಹೋಗಬಾರ್ದು. ಪುನಃ ನಾವೇನು ಚೈನ್ ಸ್ಟಿಚ್ ಹಾಕಿದ್ವಿ ನೋಡಿ ಅದ್ರ ಮಧ್ಯಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಬಿಟ್ಟು ಅದನ್ನು ಈ ರೀತಿ ಎಳ್ಕೊಂಡು ತಿರ್ಗಾನೊಂದು ಲಾಂಗ್ ಸ್ಟಿಚ್ ನೋಡಿ. ಇದನ್ನು ಚಿಕ್ಕ ಸ್ಟಿಚ್ ಕಾಣಿಸ್ತಾ ಇದೆಯಾ, ಇದು ಮಧ್ಯದಲ್ಲಿ ಏನಿದೆ ಅದನ್ನು ಲಾಂಗ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಇದು ನೋಡಿ ಇದು ಅಷ್ಟೇ. ನಾನು ಆದಷ್ಟು ನಿಧಾನವಾಗೇ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಲಾಂಗ್ ಸ್ಟಿಚ್, ಮುಂದೆ ಒಂದು ಪುಟಾಣಿ ಸ್ಟಿಚ್ ಹಾಕ್ಬಿಟ್ಟು ಪುನಃ ಅದನ್ನು ಮುಂದೆ ತಗೊಂಡು ಹೋಗಬಾರ್ದು, ರಿವರ್ಸ್ ಹಿಂದಕ್ಕೆ ತಗೊಂಡು ನಾವೇನು ಚೈನ್ ಸ್ಟಿಚ್ಚನ್ನು ಹಾಕಿದ್ದೀವಿ ನೋಡಿ ಅದ್ರ ಮಧ್ಯದಲ್ಲಿ ಏನು ಬರುತ್ತೆ ಅದನ್ನು ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ಳೋದು. ನೋಡಿ ಈ ರೀತಿ ಹಾಕೊಂಡ್ರೆ ಮಧ್ಯದಲ್ಲಿ ಗಂಟು ಥರ ಬರುತ್ತೆ. ಅದೇ ಈ ಡಿಸೈನು ಚೆನ್ನಾಗಿ ಕಾಣಿಸೋವಂಥದ್ದು. ಈ ಡಿಸೈನ್ನ ವಿಶೇಷ ಅಂತಲೇ ಹೇಳ್ಬೋದು. ಇದು ನೋಡಿ ನಾವು ಮಾಮೂಲಿ ಸ್ಟಿಚ್ಚನ್ನು ಹಾಕೊಂಡು ಹೋಗುವಂಥದ್ದೇ ಬೇರೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದು ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ. ಇದು ಬ್ಲೌಸ್ಗೆ ಹಾಕಿದಾಗ ನಾವು ಕಾಣಿಸ್ತಾ ಇದೆಯಾ, ಬ್ಲೌಸ್ಗೆ ಹಾಕ್ತೀವಿ ನೋಡಿ, ಆ ಬ್ಲೌಸ್ಗೆ ಹಾಕಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಾಗಿದೆ. ಈಗ ಇಲ್ಲಿ ನಾನು ಇದಕ್ಕೆ ಲಾಕನ್ನು ಮಾಡ್ತೀನಿ. ಇಲ್ಲಿ ನೋಡಿ ಇದನ್ನು ಇಲ್ಲಿಗೆ ಫಸ್ಟು ನೀವು ಏನು ಕಲಿಯದೇ ಹೋದರೂ ಡಿಸೈನ್ನ ನಿಧಾನಕ್ಕೆ ಕಲಿಯುವಂತೆ ಲಾಕ್ ಮಾಡೋದಂತೂ ನೀವು ದಿನ ಪ್ರಾಕ್ಟೀಸ್ ಮಾಡಬೇಕು. ಲಾಕ್ ಮಾಡಿಲ್ಲ ಅಂದರೆ ನೀವು ಯಾವುದೇ ಡಿಸೈನ್ ಕಲ್ತು ಮಾಡಿದ್ರೂ ಆಗಲ್ಲ. ನೋಡಿ ಈಗ ನೋಡಿದ್ರಲ್ಲ ಬ್ಯಾಕ್ ಚೈನ್ ಸ್ಟಿಚ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮಧ್ಯ ಬರುತ್ತೆ ನೋಡಿ 2 ಲಾಕ್ ಸ್ಟಿಚ್ಚು, ಅದೇ ಈ ಡಿಸೈನ್ನ ವಿಶೇಷ ಅಂತ ಹೇಳ್ಬೋದು. ನೀವು ಮಾಮೂಲಿ ಚೈನ್ ಸ್ಟಿಚ್ ಹಾಕಿದಾಗ ಸಾಧವಾಗಿ ಹೋಗುತ್ತೆ. ಇದರಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮಧ್ಯ 2 ಸ್ಟಿಚ್ ಬರೋದ್ರಿಂದ ಅದು ಮಧ್ಯೆ ಗಂಟು ಥರ ಬರುತ್ತೆ. ಆ ಗಂಟು ಥರ ಬರುವಂಥದ್ದೇ ಈ ಡಿಸೈನ್ನ ತುಂಬಾ ಚೆನ್ನಾಗಿ ಲುಕ್ ಕೊಡುವಂಥದ್ದು. ಈ ಡಿಸೈನ್ನ ನಾವು ನೆಕ್ಲೈನಿಗೆ ಮಾಡಿದಾಗ ಏನು ನೆಕ್ಲೈನ್ ಮಾಡ್ತೀವಿ ನೋಡಿ
ಬ್ಲೌಸಲ್ಲಿ ನೆಕ್ಲೈನು ಅದು ಮುಂದಿನ ವೀಡಿಯೋಸಲ್ಲಿ ನಾನು ನೆಕ್ಲೈನ್ ಮಾಡುವಾಗ ಅದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದ ತಕ್ಷಣ ಲೈಕ್ ಕೊಟ್ಬಿಡಿ. ಯಾಕೆಂದರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ, ಇನ್ನೂ ಅಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.